ಭಾರತದಲ್ಲಿನ ಅತಿ ಎತ್ತರದ ಶಿವನ ಪ್ರತಿಮೆಗಳಲ್ಲಿ ಒಂದಾದ ಮಹಾಕಾಯ ಶಿವನ ಪ್ರತಿಮೆ ಇರುವ ಸ್ಥಳವೇ ಮುರುಡೇಶ್ವರ. ಮೂರ್ತಿಯು ಸುಮಾರು 123 ಅಡಿ ಎತ್ತರದ ಶಿವನ ಪ್ರತಿಮೆಯಾಗಿದೆ. ಅರಬ್ಬಿ ಸಮುದ್ರದ ತೀರದಲ್ಲಿ ಕಂದೂಕಗಿರಿ ಎಂಬ ಬೆಟ್ಟದ ಮೇಲೆ ಇರುವ ಶಿವನ ಮಹಾಕಾಯ ಮೂರ್ತಿಯು ಇನ್ನಷ್ಟು ಭವ್ಯವಾಗಿ ತೋರುತ್ತದೆ. ಕಂದೂಕ ಎಂದರೆ ಚೆಂಡು. ಈ ಬೆಟ್ಟವು ವೃತ್ತಾಕಾರದ ಸ್ವರೂಪವನ್ನು ಹೊಂದಿದ್ದು ನೋಡಲಿಕ್ಕೆ ಚೆಂಡಿನಂತೆ ಕಾಣುವುದರಿಂದ ಕಂದೂಕಗಿರಿ ಎಂಬ ಹೆಸರು ಬಂದಿದೆ. ಶಿವನು ಧ್ಯಾನಮಗ್ನ ಸ್ಥಿತಿಯಲ್ಲಿ ಕುಳಿತು ತನ್ನ ಆಭರಣ ಹಾಗೂ ಅಲಂಕಾರಗಳಾದ ತ್ರಿಶೂಲ, ಡಮರು, ಜಟಾಜೂಟ, ಚಂದ್ರ ಮತ್ತು ಗಂಗೆಯ ಚಿಹ್ನೆಗಳು ಸ್ಪಷ್ಟವಾಗಿ ಕಾಣುತ್ತವೆ. ಅಪಾರ ಶಕ್ತಿ ಹಾಗೂ ಮಹಿಮೆಯನ್ನು ಹೊಂದಿರುವ ಮಹಾಕಾಯ ಪರಮೇಶ್ವರನನ್ನು ಮಹತೋಭಾರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಮುರುಡೇಶ್ವರವು ಸಮುದ್ರ ತೀರದ ಸುಂದರ ತಾಣವಾಗಿದ್ದು ಅದ್ಭುತ ಪ್ರಕೃತಿ ಸೌಂದರ್ಯಕ್ಕೂ ಪ್ರಸಿದ್ಧವಾಗಿದೆ. ಇಲ್ಲಿನ ರಾಜಗೋಪುರವು ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಸುಮಾರು 249 ಅಡಿ ಎತ್ತರದ ಈ ರಾಜಗೋಪುರವು ಭಾರತದ ಅತಿ ಎತ್ತರದ ದೇವಸ್ಥಾನ ಗೋಪುರಗಳಲ್ಲಿ ಒಂದಾಗಿದೆ. 20 ಮಹಡಿಗಳ ಬೃಹತ್ ಗೋಪುರವಾಗಿದ್ದು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಪ್ರತಿಯೊಂದು ಮಹಡಿಗಳಲ್ಲಿಯೂ ಸುಂದರ ಶಿಲ್ಪಕಲೆ ಹಾಗೂ ಅಲಂಕಾರಗಳಿಂದ ಕೂಡಿವೆ. ಮೇಲ್ಭಾಗದಲ್ಲಿ ಕುಂಭ ಕಲಶದಿಂದ ಅಲಂಕರಿಸಲಾಗಿದೆ. ರಾಜಗೋಪುರದ 18ನೆಯ ಮಹಡಿಗೆ ಲಿಫ್ಟ್ ಸೌಕರ್ಯದ ಮೂಲಕ ಮೇಲಕ್ಕೆ ಹತ್ತಿ ಸಮುದ್ರದ ವಿಹಂಗಮ ನೋಟವನ್ನು ಕಣ್ತುಂಬಿಕೊಳ್ಳಬಹುದು. ಈ ಸೇವೆಯನ್ನು ಪಡೆಯಲು ದೊಡ್ಡವರು 20 ರೂಪಾಯಿ ಹಾಗೂ ಸಣ್ಣ ಮಕ್ಕಳು 10 ರೂಪಾಯಿ ಶುಲ್ಕವನ್ನು ನೀಡಬೇಕಾಗುತ್ತದೆ. ಈ ರೀತಿಯ ರಾಜಗೋಪುರ ಹಾಗೂ ವ್ಯವಸ್ಥೆಯನ್ನು ಬೇರೆ ಯಾವುದೇ ದೇವಾಲಯಗಳಲ್ಲಿ ಕಾಣಲಿಕ್ಕಿಲ್ಲ. ಮಹತೋಭಾರ ಶಿವನು ಇಲ್ಲಿನ ಮುಖ್ಯ ದೇವರಾಗಿದ್ದು ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ನವಗ್ರಹ ದೇವತೆಗಳನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಗರ್ಭಗುಡಿಯ ಎದುರಿನಲ್ಲಿ ಶಿವನ ವಾಹನವಾಗಿರುವ ನಂದಿಯ ವಿಗ್ರಹವಿದೆ. ದೇವಾಲಯದ ಗೋಡೆ ಹಾಗೂ ಗೋಪುರಗಳಲ್ಲಿ ಪುರಾಣ ಕಥೆಗಳ ಶಿಲ್ಪಗಳನ್ನು ಸುಂದರವಾಗಿ ಕೆತ್ತಲಾಗಿದೆ. ರಾಮಾಯಣ ಕಾಲದ ರಾವಣ ಮತ್ತು ಆತ್ಮಲಿಂಗದ ಕುರಿತಾದ ಒಂದು ಪೌರಾಣಿಕ ಕಥೆಯು ಈ ಕ್ಷೇತ್ರಕ್ಕಿದೆ. ಈ ಕಥೆಯು ಮುರುಡೇಶ್ವರದಿಂದ 80 ಕಿಲೋಮೀಟರ್ ದೂರದಲ್ಲಿ ಇರುವ ಗೋಕರ್ಣ ಸನ್ನಿಧಿಗೆ ಸಂಬಂಧಿಸಿದ್ದಾಗಿದೆ. ಗೋಕರ್ಣದ ಕತೆ ನಿಮಗೆಲ್ಲರಿಗೂ ತಿಳಿದೇ ಇದೆ. ಲಂಕಾಧಿಪತಿಯಾದ ದಶಕಂಠ ರಾವಣನು ಶಿವಭಕ್ತನಾಗಿದ್ದು ತನ್ನ ತಾಯಿ ಕೈಕಸಿಯ ಬಯಕೆಯಂತೆ ತಪಸ್ಸನ್ನು ಮಾಡಿ ಶಿವನನ್ನು ವರಿಸಿಕೊಳ್ಳುತ್ತಾನೆ. ಶಿವನು ಸಂತೋಷಗೊಂಡು ಅವನಿಗೆ ಆತ್ಮಲಿಂಗವನ್ನು ನೀಡಿದನು. ಆದರೆ ಒಂದು ಷರತ್ತು ಇತ್ತು. ಆತ್ಮಲಿಂಗವನ್ನು ಭೂಮಿಗೆ ಇಟ್ಟರೆ ಅದು ಅಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತದೆ ಎಂದು. ರಾವಣನು ಆತ್ಮಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗುತ್ತಿರುವುದನ್ನು ಕಂಡು ದೇವತೆಗಳು ಭಯಭೀತರಾಗುತ್ತಾರೆ. ಯುಕ್ತಿಯಿಂದ ಗಣೇಶನು ಬ್ರಾಹ್ಮಣ ಬಾಲಕನ ಅವತಾರದಲ್ಲಿ ರಾವಣನ ಎದುರಿಗೆ ಕಾಣಿಸಿಕೊಳ್ಳುತ್ತಾನೆ. ಆಗ ಸೂರ್ಯಾಸ್ತದ ಸಮಯ. ರಾವಣನು ತನ್ನ ನಿತ್ಯ ಕರ್ಮದಂತೆ ಸಂಧ್ಯಾ ವಂದನೆಯನ್ನು ಮಾಡಲೇಬೇಕಾಗಿತ್ತು. ರಾವಣನು ಬಾಲಕನಾಗಿದ್ದ ಗಣೇಶನ ಬಳಿ ಆತ್ಮಲಿಂಗವನ್ನು ನೀಡಿ ಹಿಡಿದುಕೊಳ್ಳಲು ಹೇಳುತ್ತಾನೆ. ಆಗ ಗಣೇಶನು, ಈ ಲಿಂಗವು ಬಹಳ ಭಾರವಾಗಿ 3 ಬಾರಿ ಕರೆಯುತ್ತೇನೆ, ಅಷ್ಟರೊಳಗೆ ನೀನು ಬರದಿದ್ದರೆ ಲಿಂಗವನ್ನು ಕೆಳಗೆ ನೆಲಕ್ಕೆ ಇಡುತ್ತೇನೆ ಎಂದು ಹೇಳಿ ಅದರಂತೆಯೇ ನಡೆಯುತ್ತಾನೆ. ರಾವಣನು ಎಷ್ಟು ಪ್ರಯತ್ನ ಪಟ್ಟರೂ ಆ ಆತ್ಮಲಿಂಗವನ್ನು ಮೇಲಕ್ಕೆ ಎತ್ತಲಿಕ್ಕೆ ಆಗಲೇ ಇಲ್ಲ. ರಾವಣನು ಕೋಪದಿಂದ ಆತ್ಮಲಿಂಗವನ್ನು ಎಳೆಯುವಾಗ ಅದರ ಕವಚ ಮತ್ತು ತುಂಡುಗಳು ಕರಾವಳಿ ಪ್ರದೇಶದ ಒಂದೊಂದು ಕಡೆ ಬೀಳುತ್ತವೆ. ಅವುಗಳೇ ಮುಂದೆ ಪಂಚಕ್ಷೇತ್ರಗಳಾಗುತ್ತವೆ. ಆ ಪಂಚಕ್ಷೇತ್ರಗಳು ಗೋಕರ್ಣ, ಮುರುಡೇಶ್ವರ, ಧಾರೇಶ್ವರ, ಗುಣವಂತೇಶ್ವರ ಹಾಗೂ ಶೇಜೇಶ್ವರ. ಗೋಕರ್ಣದಲ್ಲಿ ಆತ್ಮಲಿಂಗವು ಹಸುವಿನ ಕಿವಿಯ ಆಕಾರದಂತೆ ಕಾಣಿಸಿಕೊಳ್ಳುತ್ತದೆ. ಇದರಿಂದ ಆ ಕ್ಷೇತ್ರಕ್ಕೆ ಗೋಕರ್ಣ ಎಂಬ ಹೆಸರು ಬರುತ್ತದೆ. ಹೀಗೆ ಗೋಕರ್ಣದಲ್ಲಿ ಮೂಲ ಆತ್ಮಲಿಂಗ ನೆಲೆಯಾದರೆ ಮುರುಡೇಶ್ವರದಲ್ಲಿ ಅದರ ಭಾಗ ನೆಲೆಯಾಗುತ್ತದೆ. ಸ್ನೇಹಿತರೆ, ಇದಾಗಿತ್ತು ಮುರುಡೇಶ್ವರ ಮಹತೋಭಾರ ಶಿವನ ದೇವಾಲಯದ ಮಹಿಮೆಯ ವಿಷಯ. ನಿಮ್ಮ ಬೆಂಬಲ ನಮ್ಮ ಜೊತೆ ಸದಾ ಇರಲಿ. ಧನ್ಯವಾದಗಳು.